ನಮಸ್ಕಾರ ವೀಕ್ಷಕರೇ, ಅನ್ವೇಷಣಂಗೆ ಪ್ರೀತಿಪೂರ್ವಕ ಸ್ವಾಗತ. ಕರ್ನಾಟಕ ಕರಾವಳಿಯಲ್ಲಿ ನಾಗರಾಧನೆ ಅತ್ಯಂತ ವಿಶಿಷ್ಟ ಸ್ಥಾನವನ್ನು ಹೊಂದಿರುವ ದೈವಿಕ ಆಚರಣೆ. ನಾಗನ ಜೊತೆಯಲ್ಲಿ ದೇವರನ್ನು ಸಮೀಕರಿಸಿ ಪೂಜಿಸುವ ಪದ್ಧತಿಗಳೂ ಇವೆ. ಅಂತಹ ವೈಶಿಷ್ಟ್ಯಪೂರ್ಣ ಆಚರಣೆಗಳಲ್ಲಿ ಜಗನ್ಮಾತೆ ಪಾರ್ವತಿಯ ಜೊತೆಯಲ್ಲಿ ಪೂಜಿತಗೊಳ್ಳುವ 5 ನಾಗಕನ್ನಿಕಾ ದುರ್ಗಾಪರಮೇಶ್ವರಿ ಕ್ಷೇತ್ರಗಳು ಅತ್ಯಂತ ಪ್ರಸಿದ್ಧಿಯನ್ನು ಹೊಂದಿವೆ. ಉಡುಪಿ ಜಿಲ್ಲೆಯಲ್ಲಿರುವ ಈ 5 ನಾಗಕನ್ನಿಕಾ ದುರ್ಗಾಪರಮೇಶ್ವರಿ ಕ್ಷೇತ್ರಗಳು ದಿನದಿಂದ ದಿನಕ್ಕೆ ಪ್ರಖ್ಯಾತಿಯನ್ನು ಹೊಂದುತ್ತಿವೆ. ಕಾರಣ ಅಲ್ಲಿನ ವಿಶಿಷ್ಟ ಆಚರಣೆ ಮತ್ತು ನಾಗಕನ್ನಿಕೆಯರ ಜೊತೆ ಶಕ್ತಿ ದೇವತೆ ನೆಲೆಸಿರುವುದು. ಇಂತಹ ಪವಿತ್ರಮಯವಾದ 5 ನಾಗಕನ್ನಿಕೆಯರ ಕ್ಷೇತ್ರವೇ ದೇವರತಿ, ನಾಗರತಿ, ಚಾರುರತಿ, ಮಂದರತಿ ಮತ್ತು ನೀಲರತಿ. ಈ ಪಂಚಕ್ಷೇತ್ರಗಳು ಉಡುಪಿ ಜಿಲ್ಲೆಯ ಅತ್ಯಂತ ಶಕ್ತಿಪ್ರದ ನಾಗಕನ್ನಿಕಾ ದುರ್ಗಾ ಕ್ಷೇತ್ರಗಳು. ಈ 5 ಕ್ಷೇತ್ರಗಳ ಹಿಂದೆ ಒಂದು ವಿಶಿಷ್ಟವಾದ ಪೌರಾಣಿಕ ಕಥೆಯೊಂದಿದೆ. ನಾಗಲೋಕದ ಶಂಖಚೂಡನ 5 ಪುತ್ರಿಯರಿಂದ ಪಂಚನಾಗಕನ್ನಿಕಾ ಕ್ಷೇತ್ರ ಪ್ರಸಿದ್ಧಿಗೆ ಬಂದಿತು ಎಂಬುದು ಇತಿಹಾಸ. ಅವರೇ ಶಂಖಚೂಡನ ಪಂಚಪುತ್ರಿಯರಾದ ದೇವರತಿ, ನಾಗರತಿ, ಚಾರುರತಿ, ಮಂದರತಿ ಮತ್ತು ನೀಲರತಿ. ಈ 5 ಸೇರಿ ಕೈಲಾಸಗಿರಿಯ ಪರಮೇಶ್ವರನ ಪುತ್ರ ಕಾರ್ತಿಕೇಯನನ್ನು ವಿವಾಹವಾಗಲು ಚಿಂತಿಸಿ ದೇವಲೋಕಕ್ಕೆ ಹೋದಾಗ ಕೈಲಾಸದ ದ್ವಾರದಲ್ಲಿ ನಂದಿ ಇವರನ್ನು ತಡೆದನು. ನಂದಿ ಮತ್ತು ಪಂಚ ನಾಗಕನ್ನಿಕೆಯರ ನಡುವೆ ವಾಗ್ವಾದ ನಡೆದು ನಾಗಕನ್ನಿಕೆಯರು ನಂದಿಗೆ ಭೂಲೋಕದಲ್ಲಿ ರಕ್ಕಸನಾಗು ಎಂದು ಶಾಪವನ್ನಿತ್ತರಂತೆ. ಇದರಿಂದ ಕುಪಿತಗೊಂಡ ನಂದಿ, ನೀವು 5 ಲಗ್ನಭಾಗ್ಯವಿಲ್ಲದೆ ಭೂಲೋಕದಲ್ಲಿ ಬೇರೆ ಬೇರೆಯಾಗಿ ಕಷ್ಟ ಅನುಭವಿಸಿ ಎಂದು ಶಾಪವನ್ನಿತ್ತನಂತೆ. ಆಗ ಕೈಲಾಸವಾಸಿನಿಯಾದ ಆದಿಶಕ್ತಿ ಪಾರ್ವತಿ ನಂದಿ ಮತ್ತು ನಾಗಕನ್ನಿಕೆಯರನ್ನು ತಡೆದು, ಮುಂದೆ ಭೂಲೋಕದಲ್ಲಿ ಸುಬ್ರಹ್ಮಣ್ಯನೊಂದಿಗೆ ನೀವು ನೆಲೆಸುವ ಸೌಭಾಗ್ಯ ಪ್ರಾಪ್ತಿಯಾಗುವುದು ಮಾತ್ರವಲ್ಲದೆ ನಂದಿಯ ಶಾಪಹರಣಕ್ಕೆ ದುರ್ಗೆಯಾಗಿ ಅವತರಿಸಿ ನಿಮ್ಮೆಲ್ಲರನ್ನೂ ಪೊರೆಯುವೆ ಎಂದು ವರವನ್ನಿತ್ತು ಹರಸಿದಳಂತೆ. ಈ ಶಾಪ ಮತ್ತು ಪ್ರತಿಶಾಪದ ಅನುಸಾರ ಪಂಚನಾಗಕನ್ನಿಕೆಯರು ಭೂಲೋಕದ ಒಂದು ದಟ್ಟ ಅರಣ್ಯದ ಕಾಡ್ಗಿಚ್ಚಿನಲ್ಲಿ ಪರಿತಪಿಸಲಾರಂಭಿಸಿದರು. ಅದೇ ವೇಳೆಯಲ್ಲಿ ವ್ಯಾಘ್ರಪಾದ ಮುನಿಗಳು ತಪವನ್ನು ಆಚರಿಸುವಾಗ ನಾಗಕನ್ನಿಕೆಯರ ಚಲನೆಯಿಂದ ತರಗಲೆಯ ಸದ್ದಿಗೆ ವಿಚಲಿತರಾದರಂತೆ. ಇದರಿಂದ ಕುಪಿತಗೊಂಡ ಮುನಿಯು ನಾಗಕನ್ನಿಕೆಯರಿಗೆ, ನಿಮ್ಮ ವೇಗವು ಕುಂಠಿತವಾಗಿ ನಿಮ್ಮ ಸಂಚಾರ ಬಿದಿರುಮೆಳೆಗೆ ಸೀಮಿತವಾಗಲಿ ಎಂದರಂತೆ. ಇದರಿಂದ ಭಯಗೊಂಡ ನಾಗಕನ್ನಿಕೆಯರು ತಮ್ಮ ದುಃಖವನ್ನು ಮುನಿಯಲ್ಲಿ ಅರುಹಿದಾಗ ಮುನಿಯಿಂದ ಶಾಪ ವಿಮೋಚನೆಯ ಮಾರ್ಗ ಪ್ರಾಪ್ತಿಯಾಯಿತಂತೆ. ಇದರಂತೆ ರಾಜನೋರ್ವನಿಂದ ನಿಮ್ಮ ಶಾಪ ವಿಮೋಚನೆಗೊಂಡು ನೀವೆಲ್ಲರೂ ಉತ್ತಮ ಗತಿಯನ್ನು ಹೊಂದುವಿರಿ ಎಂದು ವರವನ್ನಿತ್ತರಂತೆ. ಮುಂದೆ ರಾಜ್ಯಭ್ರಷ್ಟನಾದ ದೇವವರ್ಮನು ಕಾಡಿನಲ್ಲಿ ಸಂಚರಿಸುವಾಗ ನಾಗಕನ್ನಿಕೆಯರ ಕೂಗನ್ನು ಕೇಳಿ ಅವರನ್ನು ತನ್ನ ಬಟ್ಟೆಯಲ್ಲಿ ಸುತ್ತಿ ಪಶ್ಚಿಮ ದಿಕ್ಕಿಗೆ ನಡೆಯುತ್ತಾ ಸಾಗಿದನಂತೆ. ದೇವವರ್ಮನು ಸಾಗುವ ಮಾರ್ಗ ಮಧ್ಯದಲ್ಲಿ ದೇವರತಿ ಸೇರಿಕೊಂಡ ದುರ್ಗೆ ನೆಲೆಸಿದ ಕಾನನವೇ ಅರಸಮ್ಮನ ಕಾನು. ನಾಗರತಿ ನಾಗರ್ತಿಯಲ್ಲಿಯೂ, ಚಾರುರತಿ ಚೋರಾಡಿಯಲ್ಲಿಯೂ, ಮಂದರತಿ ಮಂದಾರ್ತಿಯಲ್ಲಿಯೂ ಹಾಗೂ ನೀಲರತಿ ಸೇರಿಕೊಂಡ ಪುಣ್ಯಸ್ಥಳವೇ ನೀಲಾವರ. ಹೀಗೆ ಪಂಚನಾಗಕನ್ನಿಕಾ ದುರ್ಗಾ ಕ್ಷೇತ್ರಗಳು ಎಲ್ಲರನ್ನ ಹರಿಸುತ್ತಾ ಭಕ್ತರನ್ನು ಕಾಯುತ್ತಿವೆ. ಇದರಲ್ಲಿ ಮೊದಲ ನಾಗಕನ್ನಿಕೆ ನೆಲೆಸಿದ ಕ್ಷೇತ್ರವೇ ದೇವರತಿ. ಈ ಕ್ಷೇತ್ರವನ್ನು ಅರಸಮ್ಮನ ಕಾನು ಎಂದು ಕರೆಯಲಾಗುತ್ತದೆ. ಈ ಕ್ಷೇತ್ರವು ಉಡುಪಿ ಜಿಲ್ಲೆಯ ಶೇಡಿಮನೆ ಎಂಬ ಪ್ರದೇಶದಲ್ಲಿದೆ. ಇದು ಕಾನನ ಪ್ರದೇಶದಲ್ಲಿರುವ ಕ್ಷೇತ್ರವಾಗಿದೆ. ಉಡುಪಿಯಿಂದ ಸರಿಸುಮಾರು 58 ಕಿಲೋಮೀಟರ್ಗಳ ಅಂತರದಲ್ಲಿದ್ದು, ಇಲ್ಲಿಗೆ ತಲುಪಲು ಶೇಡಿಮನೆ ಎಂಬ ಪುಟ್ಟ ಹಳ್ಳಿಯನ್ನು ತಲುಪಿ ಅಲ್ಲಿಂದ ಮುಂದೆ ದೇಗುಲದ ಮಾರ್ಗಸೂಚಿಯನ್ನು ಅನುಸರಿಸಿ ಸಾಗಬೇಕು. ಇಲ್ಲಿನ ವಾರ್ಷಿಕ ಉತ್ಸವವು ಮಕರ ಸಂಕ್ರಮಣದಂದು ಸಂಪನ್ನಗೊಳ್ಳುತ್ತದೆ. ಇಲ್ಲಿ ಗೆಂಡ ಮಹೋತ್ಸವ ಇದೇ ಅವಧಿಯಲ್ಲಿ ವಿಜೃಂಭಣೆಯಿಂದ ನಡೆಯುತ್ತದೆ. ಇನ್ನಿತರ ದಿನಗಳಲ್ಲಿ ಈ ದೇಗುಲ ಮುಂಜಾನೆ ಮತ್ತು ರಾತ್ರಿ ಪೂಜೆಗೆ ಸೀಮಿತಗೊಂಡಿದ್ದು, ದರ್ಶನಕ್ಕೆ ತೆರಳುವ ಭಕ್ತರು ಮಾಹಿತಿ ಪಡೆದು ಮುಂದುವರಿಯುವುದು ಸೂಕ್ತ. ಇಲ್ಲಿ ದೇವರತಿ ಆದಿಶಕ್ತಿ ಪಾರ್ವತಿಯ ಸ್ವರೂಪವಾದ ದುರ್ಗಾಪರಮೇಶ್ವರಿಯ ಜೊತೆಯಲ್ಲಿ ಸಮ್ಮಿಳಿತಗೊಂಡು ಭಕ್ತರ ಅಭಿಷ್ಟಗಳನ್ನು ಪೂರೈಸುತ್ತಾಳೆ. ನಾಗ ಮತ್ತು ಹಲವಾರು ದೈವ ಸನ್ನಿಧಿಗಳು ಕೂಡ ಇಲ್ಲಿವೆ. ಇನ್ನು ಎರಡನೆಯ ನಾಗಕನ್ನಿಕಾ ಕ್ಷೇತ್ರವೇ ನಾಗ್ಯರ್ತಿ ಅಥವಾ ನಾಗರತಿ. ಈ ಕ್ಷೇತ್ರವು ಉಡುಪಿಯಿಂದ ಸರಿಸುಮಾರು 39 ಕಿಲೋಮೀಟರ್ ಅಂತರದಲ್ಲಿದೆ. ಈ ದೇಗುಲ ಪ್ರಾಕೃತಿಕವಾಗಿ ನಿರ್ಮಾಣಗೊಂಡಿದ್ದು, ದೇಗುಲಕ್ಕೆ ಮುಚ್ಚಿಗೆ ಇಲ್ಲ. ಪ್ರಕೃತಿಯೇ ಮುಚ್ಚಿಗೆ, ಹಕ್ಕಿಗಳ ಇಂಚರವೇ ಇಲ್ಲಿ ನಾದಸ್ವರ. ಈ ದೇಗುಲ ಚೋರಾಡಿ ಎಂಬ ಗ್ರಾಮದಲ್ಲಿದ್ದು, ಹೈಕಾಡಿ ಎಂಬ ಪುಟ್ಟ ನಗರ ಪ್ರದೇಶಕ್ಕೆ ಸಮೀಪದಲ್ಲಿದೆ. ಹೈಕಾಡಿಯಿಂದ ಸರಿಸುಮಾರು 3 ಕಿಲೋಮೀಟರ್ ಅಂತರವಿದೆ. ಇಲ್ಲಿಯೂ ಕೂಡ ಮಕರ ಸಂಕ್ರಮಣದ ದಿನದಂದು ವಿಜೃಂಭಣೆಯ ಪೂಜೆಗಳು ನಡೆಯುತ್ತದೆ. ಅಂದು ಸಾವಿರಾರು ಭಕ್ತರು ಈ ಕ್ಷೇತ್ರವನ್ನು ಸಂದರ್ಶಿಸಿ ಪುನೀತರಾಗುತ್ತಾರೆ.
ಇಲ್ಲಿ ನಾಗರತಿ ಶ್ರೀ ದುರ್ಗೆಯ ಜೊತೆಯಲ್ಲಿ ನೆಲೆಸಿ ಬರುವ ಭಕ್ತರನ್ನು ಹರಸುತ್ತಾಳೆ. ನಾಗದೇವರು ಮತ್ತು ವೀರಭದ್ರ ಸನ್ನಿಧಾನಗಳು ಕೂಡ ಇಲ್ಲಿವೆ. ಮೂರನೆಯ ನಾಗಕನ್ನಿಕಾ ಕ್ಷೇತ್ರವೇ ಚಾರುರತಿ ನೆಲೆಸಿದ ಚೋರಾಡಿ. ಇಲ್ಲಿ ಚಾರುರತಿ ನೆಲೆಸಿದ ಕಾರಣಕ್ಕೆ ಚೋರಾಡಿ ಎಂಬ ಪದ ಅನ್ವರ್ಥವಾಗಿರಬಹುದು. ಇದಕ್ಕೆ ಸಂಬಂಧಿಸಿದ ಕೆಲವು ಜಾನಪದೀಯ ಕಥೆಗಳು ಇಲ್ಲಿ ಪ್ರಚಲಿತದಲ್ಲಿದೆ. ನಾಗರತಿ ಮತ್ತು ಚಾರುರತಿ ದೇಗುಲವು ಕೇವಲ 1 ಕಿಲೋಮೀಟರ್ ಅಂತರದಲ್ಲಿದೆ. ಈ ಊರಿನಲ್ಲಿ ಮಕ್ಕಳಿಗೆ ತೊಟ್ಟಿಲು ಕಟ್ಟುವ ಸಂಪ್ರದಾಯವಿಲ್ಲ. ಒಂದು ವೇಳೆ ತೊಟ್ಟಿಲು ಕಟ್ಟಿದರೆ ಅಲ್ಲಿ ಸರ್ಪ ಕಾಣಿಸಿಕೊಳ್ಳುತ್ತದೆ ಎಂಬ ನಂಬಿಕೆ ಇದೆ. ಚಾರುರತಿ ದೇಗುಲದಲ್ಲಿ ಫೆಬ್ರವರಿ 20ರಂದು ವಾರ್ಷಿಕ ಉತ್ಸವ ಸಂಪನ್ನಗೊಳ್ಳುತ್ತದೆ. ಇಲ್ಲಿಗೆ ಹೈಕಾಡಿ ಮತ್ತು ಆವರ್ಸೆ ಸಮೀಪದ ಪ್ರಾದೇಶಿಕ ನಗರ. ಇನ್ನು 4ನೆಯ ನಾಗಕನ್ನಿಕಾ ಕ್ಷೇತ್ರವೇ ಮಂದರತಿ. ಇದು ಕರಾವಳಿ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಶಾಕ್ತೇಯ ಪುಣ್ಯಕ್ಷೇತ್ರ. ಇಲ್ಲಿ ಮಂದರತಿ ನೆಲೆಸಿದ ಕಾರಣಕ್ಕೆ ಈ ಊರು ಮಂದರ್ತಿ ಎಂಬ ಅನ್ವರ್ಥವಾಗಿ ಜನಪದೀಯರಲ್ಲಿ ನಡೆದು ಬಂತು. ದುರ್ಗಾ ಪರಮೇಶ್ವರಿ ಅಮ್ಮನವರ ಜೊತೆಯಲ್ಲಿ ಮಂದರತಿ ನೆಲೆಸಿ ಭಕ್ತಜನರನ್ನು ಹರಿಸುತ್ತಿದ್ದಾಳೆ. ಈ ದೇಗುಲ ಉಡುಪಿಯಿಂದ ಸರಿಸುಮಾರು 25 ಕಿಲೋಮೀಟರ್, ಬ್ರಹ್ಮಾವರದಿಂದ 15 ಕಿಲೋಮೀಟರ್ ಅಂತರದಲ್ಲಿದೆ. ಈ ದೇಗುಲದಲ್ಲಿ ಹಲವಾರು ದೈವ ದೇವರುಗಳಿದ್ದು ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನವೂ ಕೂಡ ಇದೆ. ನಿತ್ಯ ಅನ್ನದಾನ ಸೇವೆಯ ನಡೆಯುವ ಕ್ಷೇತ್ರವಾಗಿದ್ದು ಇಲ್ಲಿಂದಲೇ ನಡೆಸಲ್ಪಡುವ ಯಕ್ಷಗಾನ ಮೇಳ ಕೂಡ ಇದ್ದು ಪ್ರತಿ ವರ್ಷ 100 ಯಕ್ಷಗಾನ ಸೇವೆ ಇಲ್ಲಿನ ದೇವಿಗೆ ಸಂದಾಯವಾಗುತ್ತದೆ. ಇನ್ನು ಕೊನೆಯ ಮತ್ತು 5ನೆಯ ನಾಗಕನ್ನಿಕಾ ಪುಣ್ಯಕ್ಷೇತ್ರವೇ ನೀಲಾವರ. ಇದು ಮಂದಾರ್ತಿಯಿಂದ ಸರಿಸುಮಾರು 7 ಕಿಲೋಮೀಟರ್ ಅಂತರದಲ್ಲಿದೆ. ಇಲ್ಲಿ ಶಕ್ತಿಮಾತೆ ಮಹಿಷಮರ್ದಿನಿ ಎಂಬ ದಿವ್ಯನಾಮದಲ್ಲಿ ನೆಲೆಸಿದ್ದಾಳೆ. ಇದೇ ಕ್ಷೇತ್ರದಲ್ಲಿ ಅಮ್ಮನವರ ಅನುಗ್ರಹದಿಂದ ಪಂಚಮಿಕಾನು ಎಂಬಲ್ಲಿ ನೀಲರತಿ ನೆಲೆಸಿದ್ದಾಳೆ. ಈ ದೇಗುಲ ಅತ್ಯಂತ ಸುಂದರವಾಗಿ ಪುನರ್ ನಿರ್ಮಾಣಗೊಂಡು ಭಕ್ತರನ್ನು ತನ್ನತ್ತ ಆಕರ್ಷಿಸುತ್ತಿದೆ. ಇಲ್ಲಿನ ದೈವದೇವರ ಕಾರಣಿಕವೂ ಬಹಳ. ಇಲ್ಲಿನ ಕಲ್ಲುಕುಟಿಕ ದೈವದ ಮಹಿಮೆ ಅಪಾರ. ಇನ್ನು ಅಮ್ಮನವರ ಸನ್ನಿಧಿಯಲ್ಲಿ ಪ್ರತಿನಿತ್ಯ ಮಧ್ಯಾಹ್ನದ ಅನ್ನದಾನ ನಡೆಯುತ್ತದೆ. ಮಾತ್ರವಲ್ಲದೆ ಕ್ಷೇತ್ರದಿಂದಲೇ ನಡೆಸಲ್ಪಡುವ ಯಕ್ಷಗಾನ ಮೇಳವೂ ಕೂಡ ಇದೆ. ಸೀತಾ ನದಿಯ ತಟದಲ್ಲಿ ಅಮ್ಮನವರು ನೆಲೆಸಿ ಭಕ್ತರನ್ನು ಸಲಹುತ್ತಿದ್ದಾರೆ. ಈ ದೇಗುಲ ಉಡುಪಿಯಿಂದ ಸರಿಸುಮಾರು 18 ಕಿಲೋಮೀಟರ್, ಬ್ರಹ್ಮಾವರದಿಂದ 8 ಕಿಲೋಮೀಟರ್ ಅಂತರದಲ್ಲಿದೆ. ಈ 5 ನಾಗಕನ್ನಿಕಾ ಕ್ಷೇತ್ರಗಳು ಭಕ್ತರ ಪಾಲಿನ ಕಲ್ಪವೃಕ್ಷವೆಂದರೆ ತಪ್ಪಾಗಲಾರದು. ಈ 5 ಕ್ಷೇತ್ರವನ್ನು ದರ್ಶನ ಮಾಡುವುದರಿಂದ ನಾಗಶಾಪ ಹಾಗೂ ಇನ್ನಿತರ ಪಾಪ ನಾಶಗೊಂಡು ಪರಮ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಈ ದೇಗುಲವನ್ನು ಒಂದೇ ದಿನದಲ್ಲಿ ನೋಡುವ ಹಂಬಲವಿದ್ದರೆ ಮಕರ ಸಂಕ್ರಮಣ ಅತ್ಯಂತ ಸೂಕ್ತ ಕಾಲ. ಆ ಪರ್ವದಿನಗಳಲ್ಲಿ 5 ಕ್ಷೇತ್ರದಲ್ಲಿ ವಿಶೇಷ ಉತ್ಸವಾದಿಗಳು ನಡೆಯುವ ಕಾರಣ ಎಲ್ಲ ಕ್ಷೇತ್ರವನ್ನು ಕಾಣಲು ಭಕ್ತರಿಗೆ ಸುಲಭ ಅವಕಾಶವಿರುತ್ತದೆ. ಇಂತಹ ಪರಮಪುಣ್ಯವಾದ ಪಂಚ ನಾಗಕನ್ನಿಕೆಯರ ಕ್ಷೇತ್ರದ ದರ್ಶನಗೈದು ಪುನೀತರಾಗಿ. ಇದರ ಕಾರಣಿಕವನ್ನು ಸಾರುವ ಸಂಚಿಕೆಯೇ ಅನ್ವೇಷಣಂ. ನಮಸ್ಕಾರ.